ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ಬ್ಲಾಗ್. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತ. ಇವತ್ತು ನೋಡಿರಿ ನಾವು ರೆಡಿ ಆಗೀವಿ. ಎಲ್ಲಿಗೆ ಹೋಗಂತ ಹೇಳಿದ್ರೆ ಅಲ್ಲಿ ಈಗ ಏನು SSLC ಒಳಗೆ 75% ಮೇಲೆ ಏನು ಮಾಡ್ಯಾರ ಹೇಳ್ರಿ ಸ್ಕೋರು, ಅವ್ರದ್ದು ಸನ್ಮಾನ ಕಾರ್ಯಕ್ರಮ ಐತ್ರಿ. ಅಲ್ಲಿ ಹೋಗಕ್ಕೆ ರೆಡಿ ಆಗಿವ್ರಿ ನಾವು. ಗ್ಲಾಸ್ ಹೌಸ್ ಒಳಗೆ ಐತ್ರಿ ಅದು ಇವತ್ತು. ನೋಡಿರಿ ಯಾಸ್ಮಿನು ಬರತ್ತಾಳೆ ನಮ್ಮ ಜೊತೆ. ಯಾಸ್ಮಿನು ರೆಡಿ ಆಗ್ಯಾಳೆ. ತಮ್ಮನ್ನ ಯಾಸ್ಮಿನು ಆಲ್ಮೋಸ್ಟ್ ಸೇಮ್ ಕಾಣತ್ತಾರ ಇವತ್ತು. ಹಂಗ್ಯಾಕೆ ಮಾಡತ್ತಿ? ದೊಡ್ಡ ತಮ್ಮನ್ನ ಹಾಂ, ತಮ್ಮನ್ನ ವಾಯ್ಸ್ ತಮ್ಮನ್ನ. ಈಗ ಅದಕ್ಕೊಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕ್ರಿ. ಹೋಗೋದಂತ್ರಿ. ಮಮ್ಮಿ ಫಸ್ಟ್ ಕೆಳಗಿನ ಮನೆಗೆ ಹೋಗೋಣ. ಅಲ್ಲಿ ಹೋಗಿ ಒಂದು ಸ್ವಲ್ಪ ತೊಗೊಳೋದಾವ ಫೋಟೋಸ್ ಅದೆಲ್ಲ, ಅದನ್ನ ತೊಗೊಂಡು ಹೋಗೋಣಂತ. ಮತ್ತೆ ಹೋಗಂತದೆ. ಈಗ ಬೆಳಗ್ಗೆ ಎದ್ದು ಒಂದು ಸೈಡ್ ಹಾಲು ಮತ್ತೊಂದು ಸೈಡ್ ಚಾ ಬಿಸಿ ಮಾಡಕ್ಕೆ ಇಟ್ಟೇನ್ರಿ ನಾನು. ಬೆಳಗ್ಗೆ ಎದ್ದು ನೀರು ಖಾಲಿ ಆಗಿದ್ವಿ ರೀ. ತಮ್ಮನ್ನ ಹೋಗ್ಯಾಡ್ರಿ ವಾಲ್ ತಿರ್ಗಿಸಾಕ. ತಿರ್ಗಿಸ್ ಬಂದಿ? ಕರೆಕ್ಟ್ ತಿರ್ಗಿಸಿಲ್ಲ. ಹಾಂ, ಅಲ್ಲಿ ಬಾಬಾ ಅವ್ರದ್ದು ಬಂದು ಮಾಡಿದ್ದೈತಿ. ನಮ್ಮ ಚಾಲು ಮಾಡೋದಾಡ್ರಿ. ಈಗ ಹೋಗತ್ತೀರಿ ನಾವೀಗೆಲ್ಲರೂ. ಈಗ ನೋಡ್ರಿ, ಈಗ ಆಟೋ ಬಂದೈತಿ, ನಾವು ಹೋಗತ್ತೇವ್ರಿ. उसे घर से खाना है काटना पड़ता. अयो ಇಲ್ಲೇ ಸ್ವಲ್ಪ ಮನೆಗೆ ಬಂದಿವ್ರಿ ನಾವು. ಫೋಟೋ ಮತ್ತು ಅದು ಒಂದೆರಡು ಡಾಕ್ಯುಮೆಂಟ್ಸ್ ಅದೊಂದು ತೊಗೊಂಡು ಹೋಗ್ತೀವ್ರಿ. ಈಗ ಇಲ್ಲೇ ಟ್ರಿಜರಿ ಒಳಗಿತ್ತು ರೀ, ಅದು ಫೋಟೋ ತೊಗೊಂಡೇವಿ. ಮತ್ತು ಅಲ್ಲಿ ಹೋಗಿ ಒಂದೆರಡು ಫೋಟೋಸ್ ಅದಾವೆ, ಅದನ್ನು ಪ್ರಿಂಟ್ ತೊಗೊಸ್ಕೊಂಡು ಬರ್ಬೇಕು. ಒಮ್ಮೆ ರಸ್ತೆ ಬಂದ್ ಮಾಡ್ರಲ್ಲ, ಹಿಂಗಿಂತ ಹೋಗ್ಬೇಕು. ಮೈಲಾರ ಗುಡಿ ಅದ ಎಲ್ಲರ ಗುಡಿಗೆ ಕಡೆನ ಇಲ್ಲ ಇದನ್ನ ಮಾಡ್ಯಾರಲ್ಲ, ಬಂದ್ ಮಾಡ್ಯಾರ. ಹಿಂಗಿಂತ ಹೋಗ್ಬೇಕು, ಹಿಂಗಿಂತ ಹೋಗಿ ಅಲ್ಲಿ ಬರ್ಬೇಕು. ಮತ್ತೆ ಹಿಂಗೆ ಹೊಳ್ಸ್ಕೊಂಬರೋದಾಕತ್ತಲ್ಲ. ಮತ್ತು ನಾವೇನು ನಡ್ಕೊಂತ ಹೋಗ್ಬೇಕು. ಇಲ್ಲಿ ಹೋಗಿ ಮಾಡ್ಸ್ಕೊಂಡ್ಬಿಡಕಲ್ಲ ಸುಮ್ಮನೆ. ಇಲ್ಲೇ ಐತಲ್ಲ, ಇಲ್ಲಿ ಇದ್ರ ಕಡೆಗೆ ಇಸ್ತ್ರಿ ಅಂಗಡಿ ಬಾಜು. ಇಲ್ಲಿ ಆಧಾರ್ ಕಾರ್ಡ್ ಅವೆಲ್ಲ ಜೆರಾಕ್ಸ್ ಮಾಡಿಸ್ಕೊಳಿದ್ವಿ ರೀ. ಅವೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಈಗ ಹೋಗ್ತೀವಿ ನೋಡಿ. ನಾವು ಇಲ್ಲಿ ನಿಂತೈತ್ರಿ ಆಟೋ. कौन सा? ये पेन ये चाहिए. ಇಲ್ಲಿ ನೋಡ್ರಿ, ಬಾಟಲ್ ಇಂತ ಮಾಡಿದ್ದ ಮೊಲ ಏನಿದೆ? ಮೊಲ ಏನಿಲ್ಲ ಇದೆ. ಹಾಂ ಹೌದು, 10,000 ಪ್ಲಾಸ್ಟಿಕ್ ಬಾಟಲ್ಗಳಿಂದ ಮಾಡಿರುವಂಥ ಮತ್ತೇನೋ ಬರ್ತಾರೆ ಮುಂದೆ. ಇಲ್ಲಿ ಊಟಕ್ಕೆ ಐತಂತ್ರಿ, ಬಂದೇವ್ರಿ. ಇಲ್ಲಿ ಬಡಿಮೆ ಅವರು ಅದಾರ ರೀ. ಇಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಬಂದು ನಾವೆಲ್ಲರೂ ಊಟಕ್ಕೆ ಕುಂತೇವ್ರಿ. ಊಟದೊಳಗೆ ರೈಸ್, ಸಾರು, ಪಾಪಡೆ, ಗುಲಾಬ್ ಜಾಮೂನ್, ಪೂರಿ ಮತ್ತು ಪಲ್ಯ ಐತ್ರಿ. ಇಷ್ಟು ಆತು ನೋಡ್ರಿ ನಾವೆಲ್ಲರೂ. ಈಗ ಊಟ ಎಲ್ಲ ಮಾಡಿದ್ವಿ ರೀ. ಈಗ ಹೋಗ್ತೇವ್ರಿ ಅಲ್ಲಿ ಫಂಕ್ಷನ್ ಹಾಲಿಗೆ. ಇದೆ ನೋಡ್ರಿ ಗ್ಲಾಸ್ ಹೌಸ್. ಬರ್ರಿ ಹೋಗೋಣ ಈಗ. ಫಂಕ್ಷನ್ ಸ್ಟಾರ್ಟ್ ಆಗಿ ಭಾಳ ನಮ್ಮ ಪ್ಲಂಬರ್ ಅಸೋಸಿಯೇಷನ್ ಇಷ್ಟು ಸ್ಟ್ರಾಂಗ್ ಆಗಿ ಇಷ್ಟು ಇದೇ ತರ ಸತತವಾಗಿ ಚೇಂಜ್ ಮಾಡ್ಕೊಂಡಾಳೆ. ಯಾಕಂತ ಹೇಳಿದ್ರೆ ಅತ್ಯಂತ ಸಂಕ್ಷಿಪ್ತವಾಗಿ ಅತ್ಯಂತ ಸವಿಸ್ತಾರವಾಗಿ ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಅನುಕುಮಾರ್ ಗುಪ್ತಾ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ಈ ಒಂದು ಕಾರ್ಯಕ್ರಮ ಜರುಗಲಿಕ್ಕೆ ನಾವೆಲ್ಲರೂ ಎಷ್ಟು ಶ್ರಮ ವಹಿಸಿದೀವೋ ಅದೇ ತರಹ ನಮ್ಮಂತೆಯೇ ವಿದ್ಯಾಸಂಸ್ಥೆಗೆ ಹೆಸರನ್ನ ತರಲಿ ಅಂತ ಅವರಿಗೊಂದು ಪ್ರೋತ್ಸಾಹವನ್ನ ಕೊಡೋಣ ಅಂತ ಹೇಳಿ ಈ ಒಂದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ಧಾರವಾಡ ಲೈಸೆನ್ಸ್ಡ್ ಪ್ಲಂಬರ್ ಸಂಘದ ರಜತ ಮಹೋತ್ಸವ ಸಿಲ್ವರ್ ಜುಬ್ಲಿ ಸೆಲಿಬ್ರೇಷನ್ 25ನೆಯ ವಾರ್ಷಿಕೋತ್ಸವದ ಈ ಒಂದು ಮಹೋನ್ನತ ವಿಜೃಂಭಣೆಯ ಅತ್ಯಂತ ಅದ್ಧೂರಿಯ ಕಾರ್ಯಕ್ರಮವಾದ ರಜತ ಮಹೋತ್ಸವದಲ್ಲಿ ಅವರ ಪಾಲಕರ ಹಾಗೂ ಇನ್ನಿತರ ಬಂದಂತಹ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಕೊಡುವುದರ ಮೂಲಕ ಸನ್ಮಾನಿಸಲಾಗ್ತಾ ಇದೆ. ಈ ಒಂದು ಭವ್ಯ ಸಮಾರೋಪ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ
ಪ್ರಸ್ತುತ ಬೆಳಗಾವಿಯ ಸಂಸದರಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸರ್ ಬರ್ತಾ ಇದ್ದಾರೆ ವೇದಿಕೆಯನ್ನು. ಈಗ ತಾನೇ ಸನ್ಮಾನವನ್ನ ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳು ದಯಮಾಡಿ ಯಾರು ಹೋಗಬೇಡಿ, ಇದೊಂದು ಕಳಕಳಿಯ ವಿನಂತಿ ಸಂಘದ ವತಿಯಿಂದ. ನಿಮಗೆಲ್ಲ ಇನ್ನೊಂದು ದಯಮಾಡಿ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ಕೇಳ್ತಾ ಇದ್ದೇನೆ. ಪ್ರಶಸ್ತಿ ಪತ್ರ, ಒಂದು ಮೊಮೆಂಟೋ, ಶಾಲು ಮತ್ತು ಮಾಲೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಸಾಧನೆ ಶ್ರೀ ರವಿ ಅವರು ಮತ್ತು ಅಧ್ಯಕ್ಷರು ಮೇಲ್ಗಡೆ ಬರಬೇಕು. ಹುಬ್ಬಳ್ಳಿ ಧಾರವಾಡ ಲೈಸೆನ್ಸ್ ಪ್ಲಂಬರ್ ಸಂಘದ ಗೌರವ ಕಾರ್ಯಾಧ್ಯಕ್ಷರಾದ ಪ್ರೊಫೆಸರ್ ಎಂ.ಆರ್. ಪಾಟೀಲ್ ಸರ್ ಕೂಡ ವೇದಿಕೆಗೆ ಬರಬೇಕಾಗಿ. ಸನ್ಮಾನ ಕಾರ್ಯಕ್ರಮ ಅಂತೂ ಎಲ್ಲ ಮುಗ್ದೈತ್ರಿ. ಒಂದು ಕೂಪನ್ ಕೊಟ್ಟಾರೆ, ಇದು ತೋರಿಸಿದ್ರಲ್ಲೇನ ಸ್ಪೆಷಲಿ ನಾಷ್ಟ ಆಯ್ತಂತ್ರಿ. ನಾಷ್ಟ ಮಾಡ್ಕೊಂಡು ಹೋಗೋಣ ತಿಂತೀವಿ. ಆದ್ರೆ ಇವ್ರು ಅರ್ಜೆಂಟ್ ಅರೇಂಜ್ ಮಾಡತ್ತಾರ, ನೋಡೋಣ ಏನೇನು ಹಾಕಿತ್ತೇನ. ನಾಷ್ಟ ಮಾಡ್ರಿ. ಹೌದಂದ್ರೆ ಅವರು ಅದು ತಗೋ ಹಂಗಂದ್ರೆ ಅವ್ರ ತನಕ ನಾಷ್ಟ ಮಾಡ್ತೀವಿ. ಅದು ಕೂಪನ್ ಇದ್ದವ್ರಿಗೆ ಅಷ್ಟೇ ಅಂತ. ಬೆಳಿಗ್ಗೆ ಎಲ್ಲ ಗಾರ್ಡನ್ ಒಳಗೆ ಬಂದವ್ರಿಗೆ ಹಿಂಗೆ ಕಾರ್ಯಕ್ರಮ ಬಂದವ್ರಿಗೆ ಎಲ್ಲರೂ ಕೊಟ್ಟಾರೆ. ಈಗ ನಮ್ಗೆ ಅಷ್ಟೇ ಅಂತ್ರಿ. ನಾವು ಒಂದು ಕೂಪನ್ ಹಿಂದೆ 3 ಮಂದಿ ಅಂತ್ರಿ. ನಾನು ತಮ್ಮನ್ನ ಮಮ್ಮಿ ಕರ್ಕೊಂಡು ಹೋಗತ್ತೀನಿ. ಅರ್ಷಿಯಾ ಆಪ ಯಾಸ್ಮಿನ್ ಕರ್ಕೊಂಡು ಹೋಗತ್ತ. ಸನಿ ಮತ್ತು ನಾಷ್ಟ ಏನ ಈಗ ಸಂಜೆ ಮುಂದೆ ಸ್ನ್ಯಾಕ್ಸ್ ಏನ ಈಗ? ಸಮೋಸ, ಢೋಕ್ಲಾ, ಚಟ್ನಿ, ಸಾಸ್. ಬೆಳಿಗ್ಗೆ ಮಧ್ಯಾಹ್ನ ಊಟ ಆತೆ, ಸಂಜೆ ಮುಂದೆ ಸ್ನ್ಯಾಕ್ಸ್ ಆತೆ, ರಾತ್ರಿ ಮತ್ತು ಡಿನ್ನರ್ ತಗೋ ಇಲ್ಲಿ. ಇದೇನು ಢೋಕ್ಲಾ? ಹಾಂ ಢೋಕ್ಲಾ, ಸಮೋಸ, ಢೋಕ್ಲಾ, ಚಟ್ನಿ. ಮಸ್ತ್ ಮಾಡ್ಯಾರಿಪ್ಪ ವ್ಯವಸ್ಥೆ ಎಲ್ಲ. ಹುಡುಗರಿಗೆ ಪ್ರೈಸ್ ಕೊಟ್ಟರೆ, ಆಮ್ಯಾಗ ಊಟದ ವ್ಯವಸ್ಥೆ ಮಾಡಿದರೆ, ಆಮ್ಯಾಗ ಬ್ಯಾಗ್ ಕೊಟ್ಟಾರೆ. ಎಲ್ಲಕ್ಕಿಂತ ಹೆಚ್ಚಿನ ಖುಷಿ ಏನ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಆದಂತಹ ಜಗದೀಶ್ ಶೆಟ್ಟರ್ ಅವ್ರಂತ ಆಯ್ತಲ್ರಿ, ಅವ್ರ ಕೈಲಿ ಪ್ರೈಸ್ ಕೊಡ್ಸಿದ್ರಲ್ಲ, ಅದು ಖುಷಿ ಆಗುತ್ತೆ. ಸುಮ್ಮನೆ ಕಾರ್ಯಕ್ರಮ ಅಂತೂ ಸೂಪರ್ ಆಗುತ್ತೆ. ಭಾಳ ಮಸ್ತ್ ಆಯ್ತು ಕಾರ್ಯಕ್ರಮ. ನಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲ, ಎಲ್ಲ ಮಕ್ಕಳಿಗೂ ಏನವ್ರು ಇದನ್ನು ಕೊಟ್ಟಾರಲ್ರಿ ಗಿಫ್ಟ್ ಎಲ್ಲ. ನಮಗಂತರ ಸನ್ಮಾನ ಮಾಡ್ಯಾರ. ಸನ್ಮಾನ ಮಾಡಿದಂಥ ಏನು ಸಂಘ ಇದು ರಜತ್ ಉತ್ಸವದ ಸಂಘನೇ ಅದಾರಲ್ರಿ, ಪ್ಲಂಬರ್ ಸಂಘನವರು ಭಾಳ ಚಲೋ ಏರ್ಪಾಟ್ ಮಾಡ್ಯಾರಿ. ನಮಗಂತರ ಸಿಕ್ಕಾಪಟ್ಟೆ ಖುಷಿ ಆಯ್ತು, ನಮ್ಮ ಮಕ್ಕಳಿಗೂ ಖುಷಿ ಆಯ್ತು. ಹಿಂಗೆ ನೀವು ಬೆಳೀರಿ, ಆಮೇಲೆ ಹಿಂಗೆ ಮಕ್ಕಳಿಗೆ ಫಸ್ಟ್ ಬಂದು ಮಕ್ಕಳಿಗೆಲ್ಲ ಹಿಂಗೆ ಪ್ರೈಸ್ ಕೊಟ್ಕೊಂತ ಹೋಗ್ರಿ, ಇದು ನಾವು ಕೇಳ್ಕೊಳ್ಳೋದು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ನಮ್ಮ ಮಕ್ಕಳಿಗೆಲ್ಲ ಹಿಂದೆ ಸನ್ಮಾನ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಹಂಗೆ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ಬೇಕು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಹೊಸದಾಗೆಲ್ಲ ನಮ್ಮ ಚಾನಲ್ ಆತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣಂತ್ರಿ ಜಲ್ದಿ ನೆಕ್ಸ್ಟ್ ವಿಡಿಯೋದೊಳಗೆ. ಜೈ ಭಾರತ್, ಜೈ ಕರ್ನಾಟಕ. ಇದೊಂದು ಸ್ಟೈಲ್.